ನಾನು ನಿಕೇಶ್ ಕೊಠಾರಿ. ಕಲಬುರ್ಗಿ ಟು ಪಾಕಿಸ್ತಾನ ಸಮೀರ್ ಸೀಕ್ರೆಟ್ ಈಗ ಬಯಲಾಗಿದೆ. ಪಾಕಿಸ್ತಾನದ ಭಯೋತ್ಪಾದಕ ಸಂಘಟನೆಗಳೊಂದಿಗೆ ಈತ ಸಂಪರ್ಕವನ್ನ ಹೊಂದಿದ್ದಾನೆ ಅಂತ ಪೊಲೀಸ್ ವಿಚಾರಣೆ ವೇಳೆ ಬಯಲಾಗ್ತಾ ಇದೆ. ವಿದೇಶಿ ಮೂಲದ ಮೊಬೈಲ್ ಸಂಖ್ಯೆಗಳ ಬಳಕೆ ಮಾಡ್ತಾ ಇದ್ದಾನಂತೆ ಈತ ಸಮೀರ್. ಪಾಕಿಸ್ತಾನದ ಭಯೋತ್ಪಾದಕ ಸಂಘಟನೆಯ ಅಬೀದ್ ಜಟ್ ಹಾಗೆ ಶಾಜಾದ್ ಭಟ್ಟಿ ಸಂಪರ್ಕವನ್ನ ಹೊಂದಿದ್ದಾನಂತೆ ಈ ಆರೋಪಿ ಸಮೀರ್. ಇವರಿಬ್ಬರು ಕೂಡ ಭಯೋತ್ಪಾದನೆ ಸಂಘಟನೆಯವರು. ಸಾಮಾಜಿಕ ಜಾಲತಾಣದಲ್ಲಿ ಯುವಕರನ್ನ ಸೆಳಿತಾರೆ. ಅದಾದ ನಂತರ ಇವರು ಬೇರೆ ಹ್ಯಾಂಡ್ಲರ್ಗಳಿಗೆ ಅವ್ರನ್ನ ಒಪ್ಪಿಸ್ತಾರೆ. ಇಲ್ಲಿ ಭಯೋತ್ಪಾದನೆ ಚಟುವಟಿಕೆ ಇವರು ಮಾಡಿಸ್ತಾರೆ. ಯಾರು? ಶಾಜಾದ್ ಭಟ್ಟಿ ಹಾಗೆ ಅಬೀದ್ ಜಟ್. ಇವರಿಬ್ಬರ ಸಂಪರ್ಕವನ್ನ ಈತ ಹೊಂದಿದ್ದಾನೆ. ಉತ್ತರ ಪ್ರದೇಶದ ಮೂಲದವನು ಈತ. ಉದ್ಯೋಗ ಅರಸಿ ಕರ್ನಾಟಕಕ್ಕೆ ಬರ್ತಾನೆ, ಅದರಲ್ಲೂ ಕೂಡ ಕಲಬುರಗಿಗೆ. ಅಲ್ಲಿ ಬಂದು ಮಾಂಸದ ಫ್ಯಾಕ್ಟರಿಯಲ್ಲಿ ಕೆಲಸ ಮಾಡ್ತಾನೆ. ಬೆಳಿಗ್ಗೆ ಟೈಮಲ್ಲಿ ಈತ ಮಾಂಸದ ಫ್ಯಾಕ್ಟರಿಯಲ್ಲಿ ಕೆಲಸ, ರಾತ್ರಿ ಆದರೆ ಸಾಕು ಈತನ ಇನ್ನೊಂದು ಆಕ್ಟಿವಿಟೀಸ್ ಆನ್ ಆಗುತ್ತೆ. ಏನದು? ವಾಟ್ಸಪ್ನಲ್ಲಿ ಈತ ಪಾಕಿಸ್ತಾನದ ಜೊತೆ ನಂಟನ್ನ ಇಟ್ಕೊಂಡಿದ್ದಾನೆ. ಅದಕ್ಕೆ ಸಂಬಂಧಪಟ್ಟಂತ ಬಹಳಷ್ಟು ದಾಖಲಾತಿಗಳು ಕೂಡ ಈಗ ಕಲೆ ಹಾಕಿದ್ದಾರೆ ಪೊಲೀಸರು. ಉತ್ತರ ಪ್ರದೇಶದ ATS ಹಾಗೆ ಕಲಬುರಗಿಯ ಪೊಲೀಸರು ಜಂಟಿ ಕಾರ್ಯಾಚರಣೆಯನ್ನು ನಡೆಸಿ ಈತನನ್ನ ಸೆರೆ ಹಿಡಿದಿದ್ದಾರೆ. ಆತನ ಫೋಟೋಸ್ ಅನ್ನು ಕೂಡ ನೀವು ನೋಡ್ತಾ ಇರಬಹುದು. ಆರೋಪಿ ಸಮೀರ್ ಬಗ್ಗೆ ಮಾಹಿತಿ ಕೊಡ್ತಾರೆ ನನ್ನ ಕಲೀಗ್ ಓಂ ಪ್ರಕಾಶ್. ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಓಂ ಪ್ರಕಾಶ್, ಈತನ ಬಗ್ಗೆ ಅಪ್ಡೇಟ್ಸ್ ಲಭ್ಯವಾಗ್ತಾ ಇದೆ. ನಿಕೇಶ್, ಪಾಕ್ ಜೊತೆ ನಿರಂತರವಾಗಿ ಸಂಪರ್ಕ ಹೊಂದಿದಂತ ಆರೋಪಿ ಸಮೀರ್ ನನ್ನ ಏನೋ ಪೊಲೀಸರು ಬಂಧಿಸಿರುವಂತದ್ದು. ಬಂಧಿತ ಸಮೀರ್ ನನ್ನ ವಿಚಾರಣೆಗೊಳಪಡಿಸಿದಂತ ಸಂದರ್ಭದಲ್ಲಿ ಸಾಕಷ್ಟು ಸ್ಫೋಟಕ ಮಾಹಿತಿಗಳು ಕೂಡ ಹೊರಬಿಟ್ಟಿರುವಂತೆ ಆರೋಪಿ ಸಮೀರ್ ಮೊಬೈಲ್ ನಲ್ಲಿ ಒಂದಷ್ಟು ಏನೋ ಸಿಕ್ಕಿರುವಂತ ವಿಡಿಯೋ ಫುಟೇಜ್ಗಳೆಲ್ಲವೂ ಕೂಡ ಗಮನಿಸಿದಂತ ಸಂದರ್ಭದಲ್ಲಿ ಆತ ನಿರಂತರವಾಗಿ ಪಾಕಿಸ್ತಾನದ ಕೆಲವೊಂದು ಭಯೋತ್ಪಾದಕ ಸಂಘಟನೆಗಳ ಜೊತೆಗೆ ಆತ ಟಚ್ ಅಲ್ಲಿ ಇರುವಂತದ್ದು ಕೂಡ ಗೊತ್ತಾಗಿರುವಂತದ್ದು. ಅದರಲ್ಲೂ ಕೂಡ ಪ್ರಮುಖವಾಗಿ ವಿದೇಶಿ ನಂಬರ್ಗಳನ್ನ ಬಳಸ್ಕೊಂಡು ಆತ ನಿರಂತರವಾಗಿ ಪಾಕಿಸ್ತಾನದ ಭಯೋತ್ಪಾದಕ ಸಂಘಟನೆಯ ಜೊತೆ ಟಚ್ ಅಲ್ಲಿ ಇರುವಂತದ್ದು ಗೊತ್ತಾಗಿರುವಂತದ್ದು. ಅದರಲ್ಲಿ ಅಬೀದ್ ಜಟ್ ಮತ್ತೆ ಶಹಬಾಜ್ ಭಟ್ಟಿ ಅನ್ನುವಂಥವರ ವಿರುದ್ಧ ಸಂಪರ್ಕ ಹೊಂದಿರುವಂತದ್ದು ಕೂಡ ಗೊತ್ತಾಗಿರುವಂತದ್ದು. ಈ ಭಯೋತ್ಪಾದಕ ಸಂಘಟನೆ ಅವರ ಏನು ಫೋಟೋ ಮತ್ತೆ ವಿಡಿಯೋಗಳು ಕೂಡ ಆತನ ಮೊಬೈಲ್ ನಲ್ಲಿ ಇರುವಂತದ್ದು ಪತ್ತೆಯಾಗಿರುವಂತದ್ದು. ಸಮೀರ್ ಮೊಬೈಲ್ ನಲ್ಲಿ ಸಿಕ್ಕಂತ ವಿಡಿಯೋಗಳೆಲ್ಲವೂ ಕೂಡ ಭಾರತವನ್ನ ವಿರೋಧಿಸುವಂತ ವಿಡಿಯೋಗಳಾಗಿರುವಂತದ್ದು. ಅದರಲ್ಲೂ ಕೂಡ ಪ್ರಮುಖವಾಗಿ ಈ ಭಾರತವನ್ನ ಜಮ್ಮು ಕಾಶ್ಮೀರದೊಂದಿಗೆ ಇರುವಂತ ಭಾರತವನ್ನ ಅದನ್ನ ಬೇರ್ಪಡಿಸಿ ಪಾಕಿಸ್ತಾನದ ಜೊತೆಗೆ ಒಂದು ಸೇರ್ಪಡೆ ಮಾಡಿ ಇರುವಂತ ಒಂದು ವಿಡಿಯೋ ಕೂಡ ಪತ್ತೆಯಾಗಿರುವಂತದ್ದು. ಜೊತೆಗೆ ಭಾರತದ ನಕ್ಷೆ ಕೂಡ ತನ್ನ ಮೊಬೈಲ್ ನಲ್ಲಿ ಪತ್ತೆಯಾಗಿರುವಂತದ್ದು. ಈ ರೀತಿಯಾಗಿ ಸಾಕಷ್ಟು ಅಂಶಗಳು ಇರುವಂತಹ ಏನೋ ಒಂದಷ್ಟು ವಿಚಾರಗಳು ಕೂಡ ಆತನ ಮೊಬೈಲ್ ನಲ್ಲಿ ಪತ್ತೆಯಾಗಿರುವಂತದ್ದು. ಅದರಲ್ಲೂ ಕೂಡ ಪ್ರಮುಖವಾಗಿ ಈ ಪಾಕಿಸ್ತಾನದ ಉಗ್ರ ಸಂಘಟನೆಗಳ ವ್ಯಕ್ತಿಗಳು ಏನಿದೆ ಅವರ ವಾಟ್ಸಪ್ ಗ್ರೂಪ್ಗಳಲ್ಲೂ ಕೂಡ ಈತ ಏನು ಸದಸ್ಯನಾಗಿದ್ದ. ಜೊತೆಗೆ ಅವರ ಜೊತೆಗೆ ನಿರಂತರವಾಗಿ ಸಂಪರ್ಕ ಹೊಂದಿರುವಂತ ವಿಚಾರ ಕೂಡ ಇದೀಗ ಬೆಳಕಿಗೆ ಬಂದಿರುವಂತದ್ದು. ನಿಕೇಶ್, ಓಕೆ, ಥ್ಯಾಂಕ್ ಯು ಓಂ ಪ್ರಕಾಶ್ ನಿಮ್ಮೆಲ್ಲ ಮಾಹಿತಿಗೆ.